ವೈ ಮೇಟಿಯವರು ಅವರ ಪ್ರಯತ್ನ ಪಾಪ ಆಗಲೇಬೇಕು ಮೆಡಿಕಲ್ ಕಾಲೇಜು ಅಂತೇಳಿ ಇಲ್ಲಿ ಅವರು ಛಲ ಮಾಡಿದರು. ಹಾಗಾಗಿ ದಿವಂಗತ ಎಚ್ ವಿ ಮೇಟಿಯವರ ಆಸೆಯಂತೆ ಅವರ ಕನಸು ಇದೆಯಲ್ಲ, ಆ ಕನಸು ಇವತ್ತು ನನಸು ಮಾಡ್ತಾ ಇದ್ದೀವಿ. ಸರ್, ಈ ಕೃಷ್ಣ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂಗೆ ಬಜೆಟ್ನಲ್ಲಿ ಅಮೌಂಟ್ ಏನು ರಿಲೀಸ್ ಮಾಡಿಲ್ಲ ಅಂತ ಯಾರು ಹೇಳಿದವರು? ಪ್ರತಿ ವರ್ಷ 10,000 ರೂಪಾಯಿ ಕೊಡ್ತೀನಿ. ನಿನಗೆ ಗೊತ್ತಿದ್ದೀನಿ. ಪ್ರತಿ ವರ್ಷನೂ ನಿನಗೆ ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀಯ? ಅಲ್ಲ ಸರ್, ದುಡ್ಡಿಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಅಂದರೆ ಈಗ ಬಿಜೆಪಿ ಇವತ್ತು ಪ್ರಾರಂಭ ಮಾಡ್ತೀವಿ. ಸಂತ್ರಸ್ತರಿಗೆ ಯಾರು ಜಮೀನು ಕಳ್ಕೊಂಡಿದ್ದವ್ರಿಗೆ ಅವ್ರಿಗೆ ಚೆಕ್ ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತೀವಿ. ಅವ್ರು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ 3 ವರ್ಷದಲ್ಲಿ ಮಾಡ್ತೀವಿ. 4 ವರ್ಷ ಟಾರ್ಗೆಟ್ 4 ವರ್ಷದ ಸ್ಕೀಮ್ ಅದು. 4 ವರ್ಷ ಟಾರ್ಗೆಟ್ ಹಾಕೊಂಡು 4 ವರ್ಷ. ಈ ಸತ್ತುಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿದೆ. BTDಯಿಂದಾಗಿ ಈ ಸತ್ತು ಸರ್, BTDಯಲ್ಲಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಆಗಿದೆ. ಈ ಸತ್ತು ಈ BTDಯಿಂದ ನಮ್ಮ ಸಂತ್ರಸ್ತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಅದು ಈ ವಿಶೇಷ ಅಂತ ಇಲ್ಲಿ ಪರಿಗಣಿಸಿ ಅದೊಂದೇನೋ ನೀವು ಮಾಡಿದ ಅನುಕೂಲ ಆಗುತ್ತೆ. ಅದು ಸರ್ ಮಾಡಿಸ್ತೀವಿ, ಅದನ್ನು ಸರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಬೇಕಾದಂಥ ಅಗತ್ಯ ಸರ್. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅದಕ್ಕಿದು ಕೇವಲ ಚುನಾವಣಾ ಗಿಮಿಕ್ಕು ಅನ್ನೋದು ಬಿಜೆಪಿಗರ ಆರೋಪ. ಹೀಗಾಗಿ ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಆಯ್ತಪ್ಪ, ಅವರು ಗಿಮಿಕ್ ಅಂತ ಇದ್ದಾರಲ್ಲ, 4 ವರ್ಷ ಸರ್ಕಾರದಲ್ಲಿ ಇದ್ದಾರಲ್ಲ, ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಹೆಂಗೆ ಗಿಮಿಕ್ ಹೆಂಗಾಗುತ್ತೆ? ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಏಜೆನ್ಸಿ ಫಿಕ್ಸ್ ಆಗದೆ, ಕೆಲಸ ಪ್ರಾರಂಭ ಆಗಬೇಕು ಅಷ್ಟೇ. ಅದಕ್ಕೆ ಇವತ್ತು ಅಡಿಗಲ್ ಆಗ್ತಾ ಇದ್ದೀವಿ. ಬಾಗಲಕೋಟೆ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅವರು ಒಬ್ಬರು ಆಸ್ಪಿರೆಂಟು, ಅವರು ಒಬ್ಬರು ಸ್ಟ್ರಾಂಗ್ ಆಸ್ಪಿರೆಂಟ್. ಇವತ್ತೇ ಘೋಷಣೆ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇನ್ನು ಎಲೆಕ್ಷನ್ ಘೋಷಣೆ ಆಗಿಲ್ವಲ್ಲ? ಆಗ್ಬೋದು, ಇನ್ನೊಂದು ವಾರದಲ್ಲಿ ಆಗ್ಬೋದು, ಒಂದು ವಾರದ ಒಳಗಡೆ ಆಗ್ಬೋದು. ಯಾರ್ಯಾರೋ ಆಕಾಂಕ್ಷಿಗಳಾಗೋದು ತಪ್ಪಲ್ಲ. ಆದರೆ ಹೈಕಮಾಂಡ್ನವರು ನಾವೆಲ್ಲನೂ ನೋಡಿ ಕ್ಯಾಂಡಿಡೇಟನ್ನು ಶಿಫಾರಸು ಮಾಡ್ತೀವಿ. ಅವರು ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಒಂದೇ ಕುಟುಂಬದಲ್ಲಿ ಕೇಳ್ತಾ ಇದ್ರೆ ಮತ್ತಷ್ಟು ಗೊಂದಲಕ್ಕೆ ಈಡಾಗುತ್ತಾ ಅಂತ. ಒಂದೇ ಕುಟುಂಬದಲ್ಲಿ 2-3 ಮಂದಿ ಟಿಕೆಟ್ಗೆ ಕೇಳ್ಕೊಂಡು ಹೊಂಟ್ರೆ ಕೇಳಿಯಪ್ಪ, ಒಬ್ಬರಿಗೆ ಕೊಡೋದು ಟಿಕೆಟು. ಹೈಕಮಾಂಡ್ನವರು ಒಬ್ಬರಿಗೆ ತೀರ್ಮಾನ ಮಾಡೋದು.